ಇವತ್ತು ಯಾವ ಸಾಕ್ಷಿ ಸಿಕ್ಕಿದೆ ತೋರಿಸ್ಲಿ ಅವ್ರು ಯಾವುದು ಇಂಥ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿಲ್ಲ ಮಾಡಿಲ್ಲ. ಬಟ್ ಆದರೂ ಬೇರೆ ಯಾರ್ಯಾರ್ದೋ ಪ್ರಾಪರ್ಟಿಗಳನ್ನು ಸೀಸ್ ಮಾಡ್ಕೊಡ್ತಿದ್ದೀವಿ ಅಂತ ಹೇಳಿದ್ರು. ಆದರೆ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿರುವಂಥದ್ದು ಅಥವಾ ನಮ್ಮ ಕುಟುಂಬದಲ್ಲಿರೋವಂಥ ಹೆಸರಲ್ಲಿರುವಂಥ ಪ್ರಾಪರ್ಟಿ ಸೀಸ್ ಮಾಡಿದ್ದೀವಿ ಅಂತ ಹೇಳಿದಾರಾ? ಇಲ್ಲ. ಬೇರೆ ಯಾವುದ್ಯಾವುದೋ ಮೂಡಾದಲ್ಲಿ ಬೇರೆ ಹೆಸರಲ್ಲಾಗಿರುವಂಥ ಹಗರಣಗಳನ್ನು ಅವ್ರ ಪ್ರಾಪರ್ಟಿಗಳನ್ನ ಸೀಸ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ದುರುದ್ದೇಶದಿಂದ ಮಾಡ್ತಿದ್ದಾರೆ. ಸುಮ್ಮನೆ ಜನರಲ್ಲಿ ಒಂದು ಪರ್ಸೆಪ್ಷನ್ ಬರಬೇಕು, ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತೇಳಿ ಆ ರೀತಿ ಮಾಡ್ತಿದ್ದಾರೆ. ಬಟ್ ಅದರೊಳಗೆ ಯಾವುದೇ ಒಂದು ನಿಜಾಂಶ ಇಲ್ಲ. ಡಾಕ್ಟರ್, ಈಗ ಕೊನೆಯದಾಗಿ ಈಗ ಅಧ್ಯಕ್ಷ ಬದಲಾವಣೆ ನಡೆಯುವ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಈಗ ನಮ್ಮ KPCC ಅಧ್ಯಕ್ಷ ಸ್ಥಾನದ ವಿಚಾರ ದೊಡ್ಡ ನಾಯಕರಿಗೆ ಬಿಟ್ಟಿದ್ದು. ನಾನು ಬಂದು ಆ ರಾಜಕೀಯಕ್ಕೆ ಬಂದೇ ಒಂದು 2016 ಬಂದಿದ್ದು. ಸೊ ಬಂದು ಈಗ 9 ವರ್ಷಗಳಾಗ್ತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದೆಲ್ಲ ನಮ್ಮ ದೊಡ್ಡ ನಾಯಕರುಗಳಿಗೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೆಲ್ಲ ಮುಖ್ಯಮಂತ್ರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಡಿಫ್ರೆನ್ಸ್ ಇದೆ ಅನ್ನುವಂಥ ಮಾತುಗಳನ್ನು BJP ಅವರು ಹೇಳ್ತಾ ಇದ್ದಾರೆ. ಅದು ಅವ್ರು ಹೇಳ್ತಾರೆ. ಕಾಂಗ್ರೆಸ್ನವ್ರು ಯಾರಾದರೂ ಹೇಳಿದಾರಾ? ಅಧ್ಯಕ್ಷ ಏನಾದರೂ ಹೇಳಿದಾರಾ? ಅಥವಾ ಮುಖ್ಯಮಂತ್ರಿಗಳು ಏನು ಹೇಳಿದಾರಾ? ಇಲ್ಲ. ಸೊ BJP ಅವ್ರಿಗೆ ತಮ್ಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡ್ತಾರೆ. ಆದರೆ ಅವರು ವ್ಯಾಖ್ಯಾನ ಮಾಡೋದಲ್ಲ ಸರಿ ಇರೋದಿಲ್ಲ. ಅವಧಿ ಪೂರ್ಣ ಮಾಡ್ತಾರೆ ಯಾರು? ಸಿದ್ದರಾಮಯ್ಯನವರು. ಖಂಡಿತ ಅವಧಿ ಪೂರ್ಣ ಮಾಡ್ತೀನಿ. ಇವಾಗ ಅವ್ರಿಗೆ ಸ್ಥಾನಕ್ಕೆ ಎಲ್ಲಿ ಕೂತು ಬಂದಿದೆ? ಏನೂ ಬಂದಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅವ್ರ ಪರವಾಗಿ ನಿಂತಿದೆ. ನಮ್ಮ ಪಕ್ಷದಲ್ಲಿರುವಂಥ ಅಧ್ಯಕ್ಷರು ಕೂಡ ಅವ್ರ ಪರವಾಗಿದ್ದಾರೆ. ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ. ACC ಅಧ್ಯಕ್ಷರು ಖರ್ಗೆ ಅವ್ರ ಪರವಾಗಿ ನಿಂತಿದ್ದಾರೆ. ನಮ್ಮ ರಾಜ್ಯದಲ್ಲಿರುವಂಥ MLAಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಅವ್ರ ಜೊತೆಗೆ ಇರಬೇಕಾದ್ರೆ ಅವ್ರು ಖಂಡಿತ ಸಂಪೂರ್ಣ ಅವಧಿನ ಖಂಡಿತ ಸಂಪೂರ್ಣ ಅವಧಿನ ಮುಗಿಸ್ತಾರೆ. DK ಶಿವಕುಮಾರ್ ಅವರು ಮಾತಾಡಿದ್ರು, ಎಲ್ಲವನ್ನೂ ಫ್ರೀ ಕೊಡೋಕ್ಕಾಗಲ್ಲ, ಇನ್ನು ಮುಂದೆ ಸ್ವಲ್ಪ ಬೆಲೆನೂ ಇದು ಮಾಡಬೇಕಾಗತ್ತೆ ಅಂತೇಳಿ ಅದಕ್ಕೆ ಬರ್ತಾ ಇತ್ತು. ಈಗ ಅದಕ್ಕೆ ಟೀಕೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಯಾವ್ದಾವುದನ್ನ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಅನುಷ್ಠಾನ ಮಾಡ್ತೀವಿ. ಅದು ಆದಮೇಲೆ ಇನ್ಮಿಕ್ಕಿದ ಕಾರ್ಯಕ್ರಮಗಳಿಗೆ ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಇನ್ನೂ ಭರವಸೆಗಳು ಕೊಟ್ಟಿಲ್ಲ. ಸೊ ಹಾಗಾಗಿ ಅದನ್ನು ಯಾರು ಜನತೆಗೆ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟು ಸೇವೆಗಳನ್ನು ಕೊಡಬೇಕು ಅದನ್ನು ಕೊಡ್ತೇವೆ. ಹೌದು, ಖಂಡಿತ ಇರ್ತಾರೆ. ಡಾಕ್ಟರ್, ಒಂದು ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಆ ವೈಟ್ಲರ್ ಹಚ್ಚಿರುವಂತಹ ದಾಖಲೆ ವಿಚಾರವಾಗಿ ಅವರು ಟ್ವಿಟ್ ಇಟ್ಕೊಂಡು ಇಲ್ಲಿ ನಿಮ್ಮ ತಂದೆಯವರು ಟ್ವಿಟ್ ಮಾಡಿದಂಥದ್ದು ಕೂಡ ನಾವು ದೇವನೂರು ಬಡಾವಣೆಯಲ್ಲೇ ಕೊಡಿ ಅಂತ ಕೇಳಿದಂತಹ ದಾಖಲೆ ಇದು ಅಂತೇಳಿ ಟ್ವಿಟ್ ಮಾಡಿದ್ರ ಜೊತೆಗೆ ಆ ದೇವನೂರು ಬಡಾವಣೆಯಲ್ಲಿ ಇನ್ನೂ ಕೂಡ 400ಕ್ಕೂ ಈಗಾಗಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಅದ್ರೊಳಗೆ ಏನೋ ತಪ್ಪಾಗಿರೋದಕ್ಕೆ ಅದನ್ನ ವೈಟ್ನರ್ ಹಾಕಿದ್ದಾರೆ. ಅಕಸ್ಮಾತ್ ದೇವನೂರಲ್ಲೇ ಕೊಡಬೇಕು ಅಂತ ಫಸ್ಟ್ ಕೇಳಿದ್ರು. ಅಕಸ್ಮಾತ್ ಅವರು ಆರ್ಗ್ಯುಮೆಂಟ್ಗೆ ಒಪ್ಕೊಳ್ಳೋಣ ಅಂತಿದ್ರು. ಆ ಥರ ಬಂದಿದ ಮೇಲೆ ಯಾರಾದರೂ ಹೇಳಿರ್ತಾರೆ ಆ ರೀತಿ ಕೇಳೋದು ತಪ್ಪಾಗುತ್ತೆ, ನಿಮಗೆ ಕಾನೂನು ಪ್ರಕಾರ ಎಲ್ಲಾದರೂ ಕೊಡ್ಬೋದು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಅದನ್ನ ತಿದ್ದಿ ಈಗ ಅದನ್ನ ಮೂಡಾದವ್ರನ್ನ ಕೇಳಬೇಕು. ನಾವು ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ನಮಗೆ ನಮ್ಮ ಜಮೀನ ನೀವು ಅಕ್ವೈರ್ ಮಾಡಿಕೊಡಿದ್ದೀರಿ, ಅದ್ರ ಬದಲಿಯಾಗಿ ಎಲ್ಲಾದರೂ ಕೊಡಿ ಅಂತ ಕೇಳಿರೋದು. ಅಲ್ಲಿ ದೇವನೂರಲ್ಲಿ ಸೈಟ್ಗಳು ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ, ಅದು ಮೂಡಾದವ್ರಿಗೆ ಗೊತ್ತಿರುತ್ತೆ. ಅವರು ನಮಗೆ ಎಲ್ಲಿ ಸೂಕ್ತ ಅಂತ ಅವ್ರಿಗೆ ಸೂಕ್ತ ಅನ್ಸಿರುತ್ತೋ ಅಲ್ಲಿ ಕೊಟ್ಟಿದ್ದಾರೆ. ತಂದೆಯವ್ರಿಗೆ ಏನಾದರೂ ನೋಟಿಸ್ ಬಂದಿದೆಯಾ?